ನೂತನ ಸರ್ಕಾರಿ ನೌಕರರ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಹಾಗೂ ಎಲ್ಲಾ ನಿರ್ದೇಶಕರುಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಅಧ್ಯಕ್ಷರು ಎಂ ಬೈರೇಗೌಡರವರು, ರಾಜ್ಯ ಪರಿಷತ್ ಸದಸ್ಯರು ವೆಂಕಟರೆಡ್ಡಿ, ಖಜಾಂಚಿ ವೆಂಕಟೇಶ್ ರವರು ಹಾಗೂ ಎಲ್ಲಾ ಸರ್ಕಾರಿ ನೌಕರರ ಬಂಧುಗಳಿಗೆ ಆದರದ ಸುಸ್ವಾಗತ ಹಾಗೂ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರ ರವರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಕುಮಾರಿ ಮೇಡಂ ರವರು, ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯ, ಮುಖಂಡರು ಕೆಕೆ ಮಂಜುನಾಥ್ ರೆಡ್ಡಿ ಹಾಗೂ ಸಮಸ್ತ ಜನಸಾಮಾನ್ಯರು, ಗಣ್ಯರು, ಹಿರಿಯರು, ಯುವ ಮುಖಂಡರು, ಅಭಿಮಾನಿಗಳ ಬಳಗದವರು ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಅಧ್ಯಕ್ಷರು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ, ಪ್ರತಿಯೊಬ್ಬ ಶಿಕ್ಷಕರ ಒಳ್ಳೆಯತನ ಇದ್ದಾಗ ಇಂತಹ ಅಭಿನಂದನಾ ಕಾರ್ಯಕ್ರಮ ಪಾಲ್ಗೊಳ್ಳಲು ಶುಭ ಲಭ್ಯ ಸಿಗುತ್ತದೆ. ನೂತನ ಅಧ್ಯಕ್ಷರು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಕುಂದುಕೊರತೆಗಳ ಬಗ್ಗೆ ಸಹಕರಿಸಿ ಅವರಿಗೆ ಸರ್ಕಾರದ ಎಲ್ಲಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಸದಾ ಸೇವೆ ನೀಡಿ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ತಿಳಿಸಿದರು. ಜಿಲ್ಲೆಯಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಸರ್ಕಾರಿ ನೌಕರರ ಸಂಘ ಮಾದರಿಯಾಗಿ ಇರಬೇಕು ಎಂಬುದಾಗಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗೊರವನಕೊಳ್ಳರವರು ಮಾತನಾಡಿ, ಶಿಕ್ಷಕರು ಎಂಬ ಬೈರೇಗೌಡರವರ ನಡೆ ನುಡಿ, ಅವರ ಧೈರ್ಯ, ಅವರ ಒಳ್ಳೆಯತನ ಸಾಕ್ಷಿಯಾಗಿದೆ. ಸರ್ಕಾರಿ ನೌಕರರ ಸಂಘ ತಾಲೂಕಿನಲ್ಲಿ ಮಾದರಿಯಾಗಬೇಕು. ಅಧಿಕಾರ ಅವಧಿಯಲ್ಲಿ ಒಳ್ಳೆಯ ಕೆಲಸ ನಿರ್ವಹಿಸಲು ನಮ್ಮೆಲ್ಲರ ಸಹಕಾರ ಸದಾ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಇಒ ಮೇಡಂ ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ನೂತನ ಅಧ್ಯಕ್ಷರು, ಎಲ್ಲ ನಿರ್ದೇಶಕರು ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸಿದ್ರು. ಎಲ್ಲ ಪದಾಧಿಕಾರಿಗಳು ಇರುವ ಕಡೆ ಅಧ್ಯಕ್ಷರು ಹೋಗಿ ಸ್ವಾಗತ ಕೋರಿದ್ರು. ಅದೇ ಅವರ ಒಳ್ಳೆಯ ಗುಣ. ಅವರ ಅಧಿಕಾರಾವಧಿಯಲ್ಲಿ ಎಲ್ಲರ ವಿಶ್ವಾಸ ಪಡೆದು ಸಂಘ ಮಾದರಿಯಾಗಿ ಮಾಡುತ್ತಾರೆ. ಬಂದಿರುವ ಎಲ್ಲರಿಗೂ ನೂತನ ಅಧ್ಯಕ್ಷರು ಸನ್ಮಾನ ಮಾಡಿ ಸಿಹಿಯನ್ನು ನೀಡಿ ಶುಭ ಕೋರಿದರು. ತದೇವ ಲಗ್ನಂ ಸುದಿನಂ ತದೇವ ಧಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇವಂ ಸ್ಮರಾಮಿ. ಡೆವಲಪ್ಮೆಂಟ್ ಮಾಡಿದ್ದಾರೆ. ಮಕ್ಕಳೆಲ್ಲ ಕಂಡ್ರೆ ತುಂಬಾ ಇಷ್ಟ ಇದೆ ಅಂತ ಒಬ್ಬ ಟೀಚರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವತ್ತು ಅದಕ್ಕೆ ಪೇರೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಸಮಾಧಾನ ಮಾಡ್ಬೇಕಾ, ಅದಕ್ಕಿಂತ ಜಾಸ್ತಿ ನಾವೇನ್ ಮಾಡೋದು ಹೇಳಿಲ್ಲ. ಅಲ್ಲಿ ಹೋಗಿ ನೋಡಿದ್ದೇವೆ ನಾವು ಫಸ್ಟ್ ಟೈಮ್. ಮನುಷ್ಯ ನೇರ ನಿಷ್ಠುರವಾಗಿ ಮಾತಾಡ್ತಾ ಇದ್ರು. ಅದಾದ್ಮೇಲೆ ನಾನು ಬಹುಶಃ ಅವ್ರಿಗೆ ಹೆಸರು ನನಗೆ ಕರೆಕ್ಟ್ ಆಗಿ ಗೊತ್ತೇ ಇರಲಿಲ್ಲ. ಏಕದಮ್ ಒಂದು ದಿವಸ ನೌಕರ ಸಂಘದ ಹೊಸ ಅಧ್ಯಕ್ಷರು ಮೀಟ್ ಮಾಡ್ಬೇಕಂತ ನನಗೆ ಹೇಳಿದ್ರು. ಹೊರಗೆ ಅಂತ ಹೇಳಿದ್ರು. ಬೈರೇಗೌಡರು ಅಂತ ಗೆದ್ದಿದ್ದಾರೆ ಅಂತ ಗೊತ್ತಿತ್ತು. ಈ ಮೇಷ್ಟು ಆ ಬೈರೇಗೌಡ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂತ ಒಬ್ರು ಬೈರೇಗೌಡ ಇದ್ದಾರೆ. ಆದಿತ್ಯವರ್ಣಂ ತಮಸಃ ಏವಂ ವಿದ್ವಾನಮೃತ ಇಹ ಭವತಿ ನಾಣ್ಯವಂತ ಅಯನಾಯ ವಿದ್ಯತೆ. ಅವಃ ಉಮ್ಮಾಸನ ದೇವತಾಭ್ಯೋ ನಮಃ. ಓಂ ರಾಜಾದಿರಾಜಾಯ ಪ್ರತಕ್ಷಕಾಶಿನೇ ನಮೋ ವಯಂ ವೈ ಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಧಾಮಾಯ ಮಹ್ಯಂ ಆವೇಶ. ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದೆ. ಅವರ ಉತ್ಸಾಹ, ಅವರ ಡೈರೆಕ್ಷನ್, ವಿಷನ್ ಗೊತ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಅವತ್ತು ತುಂಬಾ ಆತ್ಮೀಯವಾಗಿ ಮಾತಾಡಿಸಿದೆ, ಬರಮಾಡ್ಕೊಂಡೆ. ಅಲ್ಲಿವರೆಗೂ ನಾನು ನೋಡದೇ ಇರೋ ಬೈರೇಗೌಡನ ಅವತ್ತು ನೋಡಿದೆ. ಯಾಕೆ ಅಂತಂದ್ರೆ
ನನಗೆ ಕನೆಕ್ಟ್ ಆಯ್ತು. ಒಂದು ಸ್ಕೂಲ್ನ ಆ ಪರಿ ಪ್ರೀತಿಸುವಂತ, ಅಂದ್ರೆ ಪೇರೆಂಟ್ಸ್ ಮಕ್ಕಳು ಎಲ್ಲರೂ ಪ್ರೀತಿಸುವಂತ ಲೆವೆಲ್ ಕರ್ಕೊಂಡು ಹೋದವರು ಇವತ್ತು ಸರ್ಕಾರಿ ನೌಕರರಿಗೂ ಒಂದು ಉತ್ತರದಾಯಿತ್ವವನ್ನು ಕೊಡ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂದ್ರೆ ಖಂಡಿತ ಅಚೀವ್ ಸಮಥಿಂಗ್. ಅವರಿಗೆ ಹೆಚ್ಚು ಮಾತಾಡೋದಕ್ಕೆ ಟೈಮು ಇಲ್ಲ, ನಿಜ ಹೇಳ್ಬೇಕಂದ್ರೆ ಮ್ಯಾಟರು ಇಲ್ಲ, ಗೊತ್ತಿರೋದನ್ನೆಲ್ಲ ಹೇಳಿದ್ದೀನಿ. ಅವ್ರಿಗೆ ಶುಭಾಶಯ ಹೇಳ್ತಾ ಅವರಿಂದ ಈ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೇದಾಗ್ಲಿ. ಈ ಸಂಘಕ್ಕೆ ಇನ್ನೊಂದು ಮಜಲು ಸಿಕ್ಕಲಿ, ಆ ಮಜಲ್ನ ತುಂಬಾ ಬೇಗ ಏರಿ ಅಲ್ಲಿಂದ ಇಡೀ ಜಿಲ್ಲೆಯನ್ನ ನೋಡಿ ಆ ಜಿಲ್ಲೆಯಲ್ಲಿರೋ ಎಲ್ಲರೂ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ನಾವು ಆಗಿ ಅಂತ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಎಷ್ಟು ಗಲಾಟೆ ಮಾಡ್ತಾರೆ. ನಮಗೆ 2-3 ದಿನ ಎಷ್ಟು ಸಲ ಫಾಲೋ ಮಾಡ್ತಾ ಇದ್ರು, ಅದೇನಾಯ್ತು ಗಲಾಟೆ ಅಂತ. ಸೊ ಇದು ಏನ್ ಹೇಳ್ತಂದ್ರೆ ವ್ಯಕ್ತಿತ್ವ ಬರ್ತದೆ. ಇದೆಲ್ಲ ಶಾಲಾ ಮಕ್ಕಳು ಪೇರೆಂಟ್ಸ್ ಬಂದು ಸ್ಟ್ರೈಕ್ ಮಾಡಿದ್ರು. ನಾನು ಬೇಡ ಪರ್ಮಿಷನ್ ಕೊಡೋದು ಉದಾಹರಣೆ ಪರ್ಮಿಷನ್ ಬಂದು ಸ್ಟ್ರೈಕ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಲೀಡರ್ಶಿಪ್ ಆಗಿ ಅದು ನಮ್ಮ ಬೈರೇಗೌಡ ಅವರು. ಆಮೇಲೆ ಈಗ ನಿಜವಾದ ನಾಯಕರು ವಾಪಸ್ ಪೇಷನ್ಸ್ ಅಂತ ಹೇಳಿದ್ರು. ತುಂಬಾ ಧೈರ್ಯ ಇದೆ. ಇದೆಲ್ಲ ಇಲೆಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಇದು ಇಲ್ಲಿವರೆಗೆ ಬರ್ಬೇಕಾದ್ರೆ ಏನು ಅಡ್ಡಿ ಆತಂಕಗಳು ಬಂದು ಬಂದಿದೆ. ಆಕ್ಚುಲಿ ಅವರಿಗೆ ಕಾಂಬಿನೇಷನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದೇ ನಾವು ಪ್ರೈಮರಿ ಸ್ಕೂಲ್ ಏನೋ ಇಲೆಕ್ಷನ್ ಒಂದು ಬೇರೆ ಬಿಡಿ. ಬಟ್ ಈ ಸಂದೇಶದಲ್ಲಿ ಒಬ್ಬ ಕರೆಕ್ಟ್ ವ್ಯಕ್ತಿ ಬಂದು ಅಧ್ಯಕ್ಷರಾಗಿದ್ದಾರೆ. ನನಗೂ ದಸರಾ ಸಾಹೇಬ್ ತುಂಬಾ ಕೆಲಸ ಇದೆ. ಇವತ್ತು ಸೋಮವಾರ, ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಎಲ್ಲ ನಮ್ಮ ತಾಲೂಕು ಮಟ್ಟದ ಪೂಜೆಗಳಿದ್ದಾವೆ. ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಆದೇಶ ಮಾಡಿದ್ರೆ ಹೋಗಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಭಾಳ ಹೇಳಕ್ಕೆ ಇಚ್ಛೆ ಪಡಲ್ಲ. ನಾನು ಈ ಸಂದರ್ಭದಲ್ಲಿ ಬೈರೇಗೌಡ ಒಟ್ಟಿಂದ ಎಲ್ಲ ಒಳ್ಳೇದಾಗಲಿ. ನಮ್ಮ ನೌಕರರ ಸಂಘ ಇನ್ನ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಹೋಗ್ಲಿ. ನಾನು 2-3 days ಬೇಕು ನನಗೆ ಬೈರೇಗೌಡ ಸಾಯಂಕಾಲ ಸಿಕ್ಕರು. ಅವ್ರು ಮೀಟಿಂಗ್ ಮಾಡ್ತಾ ಇದ್ರು. ನಾನು ಇದ್ದಾಗೆ ಅವರು ಹೊಸ ಹೊಸ ಯೋಜನೆಗಳು ನನಗೂ ಒಂದ್ರ ಆಯ್ತು. ಸರ್ ನಮ್ಮ ಮೇಲ್ಗಡೆ ಒಂದು ಫಂಕ್ಷನ್ ಹಾಲ್ ಇದೆ, ಅದಕ್ಕೆ ನಾವು ಫೀಸ್ ಫಿಕ್ಸ್ ಮಾಡ್ಬೇಕಂತ ಮಾಡಿದ್ದೀವಿ. ಅಂದ್ರೆ ದಟ್ ಮೀನ್ಸ್ ಅದನ್ನ ಹೇಗೆ ಸೋರ್ಸ್ ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು, ಹೇಗೆ ಎನ್ಕೇಜ್ಮೆಂಟ್ ಮಾಡ್ಕೋಬೇಕು, ಮಾಡ್ಕೊಂಡು ನೀವು ನೌಕರ ಸಂಘಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಕೂಡ ಅವ್ರಿಗೆ ಪರಿಕಲ್ಪನೆ ಇದೆ. ತುಂಬಾ ಮೆಚ್ಚುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರ ದೇವರೆಲ್ಲ ಒಳ್ಳೇದು ಮಾಡಿ ಅವ್ರ ಟೀಮಿಗೆ, ಸಮಸ್ಯೆಗಳ ನಿರ್ದೇಶಕರಿಗೆ, ನಾವು ನೀವು ಕೂಡ ಒಂದು ಒಳ್ಳೆಯ ಏನೋ ಒಂದು ನೌಕರ ಸಂಘ ಕಟ್ಟೋಣ. ಅಲ್ಲೇ ಹೀಗೆಲ್ಲ ಒಳ್ಳೇದಾಗಲಿ ಆಶಿಸುತ್ತಾ ನನ್ನ ಮಾತಿಗೆ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಇತರ ಎಲ್ಲ 32 ಪದಾಧಿಕಾರಿಗಳಿಗೆ ನನ್ನ ಮೊದಲನೇ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ. ಒಂದು ನಾನು ಒಂದು ಕಾರ್ಯಕ್ರಮದಲ್ಲಿ ಒಂದು ಗಮನಿಸಿದ್ದೇನು ಅಂತಂದ್ರೆ, ಈಗ ವೇದಿಕೆಯಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದೀವಿ. ಅವರು ಒಬ್ರು ಆನ್ಸರ್ ಮಾಡ್ತಾ ಇದ್ರು, ವೆಲ್ಕಮ್ ಸ್ಪೀಚ್ ಕೊಡ್ತಾ ಇದ್ರು. ವೆಲ್ಕಮ್ ಮಾಡುವಾಗ ಎಲ್ಲ ಪದಾಧಿಕಾರಿಗಳನ್ನು ಅಧ್ಯಕ್ಷರೇ ಹೋಗಿ ಗುರುಮುಖ ನೀಡಿ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದು ಯೂಶಲಿ ಯಾರು ಮಾಡಲ್ಲ ಅಲ್ವಾ. ಆ ಒಂದು ಸಣ್ಣ ಒಂದು ಅವರ ನಡತೆಯಲ್ಲಿ ನಾವು ನೋಡ್ಬೋದು ಏನು ತಿಳ್ಕೊಳ್ಬೇಕಂದ್ರೆ, ಎಲ್ಲ ಪದಾಧಿಕಾರಿಗಳನ್ನ ಅವರು ಒಟ್ಟುಗೂಡಿಸಿಕೊಂಡು ತಮ್ಮ ಕಾರ್ಯವನ್ನ ಮಾಡ್ತಾರೆ ಕೊನೆಯವರೆಗೂ ಅವರ ಅಧಿಕಾರಾವಧಿ ಇರುವವರೆಗೂ ಅನ್ನೋದನ್ನ ನಾವು ನೋಡ್ಬೋದು ಒಂದು ಸಣ್ಣ ನಗರಕ್ಕೆ ಅಂತ ಅನಿಸುತ್ತೆ. ಎಲ್ಲ ಈಗ ಒಂದು ಸಂಘ ಅಂತ ಯಾವುದೇ ಒಂದು ಸಂಘ ಆಗಿರ್ಬೋದು, ಒಬ್ರು 2-3 ಏನೂ ಮಾಡ್ಲಿಕ್ಕಾಗಲ್ಲ. ಯಾವುದೇ ಒಂದು ನಮ್ಮ ದೇಹನಾಗಲಿ ಸಂಘದ ವತಿಯಿಂದಾಗಲಿ ನಮ್ಮ ಇಲಾಖಾ ಪರವಾಗಿ ಯಾರು ನಾವು ಪೂರ್ಣವಾದ ಪ್ರಮಾಣದಲ್ಲಿ ನಾವು ಅದರಲ್ಲಿ ಯಶಸ್ಸು ಕಾಣಕ್ಕೆ ಆಗೋದಿಲ್ಲ. ಅದೇನಿದ್ರು ಒಂದು ಸಂಘ, ಒಂದು ರಚನೆ, ಒಂದಷ್ಟು ಜನ ಗುಂಪು ಕೂತ್ಕೊಂಡು ಎಲ್ಲ ನೌಕರದ್ದು ಅವ್ರದ್ದು ಆಗುವುದನ್ನ ಅವ್ರ ಕಷ್ಟ ಸುಖಗಳನ್ನ ಎಲ್ಲ ಒಂದೇ ಹಂಚ್ಕೊಂಡು ಅವರು ನಿಮ್ಮಲ್ಲಿ ಅವರು ನೀವು ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೋಡ್ಬೇಕಾಗುತ್ತೆ. ಸೊ ಅವ್ರಿಗೂ ಅವರ ಸಂಘದಲ್ಲಿ ನೀವು ಎಲ್ಲ ಒಂದು ಚರ್ಚೆ ಮಾಡಿ ಅದನ್ನ ಎಲ್ಲರೂ ಹೋಗ್ಲಾಡಿಸ್ಕೊಳ್ಳುವಂತ ತೀರ್ಮಾನಗಳನ್ನ ತಗೋಬಹುದು ಅಂತ ಈ ಸಂಘ ಒಂದು ಒಳ್ಳೆಯ ಇದರಲ್ಲಿ ಕಾರ್ಯ ಮಾಡಿದ್ರೆ ಉತ್ತಮವಾದ ಫಲಿತಾಂಶನ ನಾವು ತಗೋಬಹುದು ಅಂತ ಹೇಳ್ಬಿಟ್ಟು ಸಂಘದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶ್ರೀನಿವಾಸಪುರ ನೌಕರರ ಸಂಘ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೂ ಮಾದರಿಯಾಗಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಒಂದು